ಬ್ರೇಕ್ನ ನಂತರ ನಾವು ಬೆಂಗಳೂರಿಗೆ ಸ್ವಾಗತ. ಇಂದು ಭಾದ್ರಪದ ಮಾಸದ ಶುಕ್ಲ ಪಕ್ಷದ ಚತುರ್ದಶಿ. ಈ ದಿನವನ್ನು ಅನಂತ ಪದ್ಮನಾಭ ವ್ರತವೆಂದು ಆಚರಿಸಲಾಗುತ್ತೆ. ಈ ಹಿನ್ನೆಲೆಯಲ್ಲಿ ಇಂದು ಆರ್ಯ ವೈಶ್ಯ ಮಹಾಸಭಾ ವತಿಯಿಂದ ಮಲ್ಲೇಶ್ವರದ ವಾಸವಿ ಕಲ್ಯಾಣ ಮಂಟಪದಲ್ಲಿ ಅನಂತಶಯನ ವ್ರತವನ್ನು ನೆರವೇರಿಸಲಾಯಿತು. ಮಹಾಸಭಾದ ಅಧ್ಯಕ್ಷ ರವಿಶಂಕರ್ ನೇತೃತ್ವದಲ್ಲಿ 70 ದಂಪತಿಗಳು ಧಾರ್ಮಿಕ ಕೈಂಕರ್ಯದಲ್ಲಿ ಭಾಗವಹಿಸಿದ್ರು. ಇದು 4 ಯಾಮಗಳಲ್ಲಿ ಈ ಪೂಜೆ ನಡೆಯುತ್ತೆ. ಈ ಪೂಜೆಯಲ್ಲಿ 70 ಜನ ದಂಪತಿಗಳು ಭಾಗವಹಿಸಿದ್ದಾರೆ. 70 ಜನ ದಂಪತಿಗಳು ಭಾಗವಹಿಸಿದ್ದಾರೆ. ಇದರ ಜೊತೆಗೆ ನಾವು ಸತ್ಯನಾರಾಯಣ ಸ್ವಾಮಿಯ ರಥದ ಉದ್ಯಾಪನೆಯನ್ನು ಸಹ ಈ ಪಕ್ಕದಲ್ಲಿರುವಂಥ ಹಾಲ್ನಲ್ಲಿ ಆಯೋಜಿಸಿದ್ದೀವಿ. ಸಾವಿರಾರು ಜನ ಭಕ್ತಾದಿಗಳು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇರೋದು ನಮಗೆ ಸಂತೋಷ. ಇನ್ನು ಇವತ್ತು ಸಾಹಸ ಸಿಂಹ ವಿಷ್ಣುವರ್ಧನ್ ಹುಟ್ಟುಹಬ್ಬ ಕೂಡ. ಅಭಿಮಾನ್ ಸ್ಟುಡಿಯೋದಲ್ಲಿ ವಿಷ್ಣು ಸಮಾಧಿಗೆ ಅಭಿಮಾನಿಗಳು ಗಣ್ಯರು ಪುಷ್ಪ ನಮನ ಸಲ್ಲಿಸಿದರು. ಸಿಂಹ ವಿಷ್ಣುವರ್ಧನ್ ಅವರಿಗೆ ಇವತ್ತು ಹುಟ್ಟುಹಬ್ಬ. ಆ ಮಹಾನ್ ನಟ ಇವತ್ತು ನಮ್ಮ ಮಧ್ಯ ಇದ್ದಿದ್ರೆ 63ನೇ ಹುಟ್ಟುಹಬ್ಬವನ್ನ ಆಚರಿಸ್ಕೊಳ್ತಾ ಇದ್ರು. ಆದರೆ ವಿಷ್ಣು ಅಭಿಮಾನಿಗಳು ತಮ್ಮ ನೆಚ್ಚಿನ ನಟನ ಹುಟ್ಟುಹಬ್ಬವನ್ನ ಆಚರಿಸಿದ ರೀತಿ ನೋಡಿದ್ರೆ ವಿಷ್ಣು ನಮ್ಮ ನಡುವೆ ಇಲ್ಲ ಅಂತ ಅನಿಸಲೇ ಇಲ್ಲ. ವಿಷ್ಣು ಸಮಾಧಿ ಇರುವ ಅಭಿಮಾನ್ ಸ್ಟುಡಿಯೋದಲ್ಲಿ ಸಾಹಸ ಸಿಂಹನ ಅಭಿಮಾನಿಗಳು ನೆರೆದಿದ್ರು. ನಿಮದೇ ಗೆಲುವಿದು, ನಿಮದೇ ಛಲ ಇದು, ಛಲದ ಫಲ ಇದು, ನೆಪ ನಾನು. ಈ 15 ದಿವಸದಿಂದ ಅದನ್ನ ಸ್ಥಳಾಂತರ ಮಾಡಿರ್ಬೇಕಂತ ದೊಡ್ಡ ಗೊಂದಲನೇ ಆಗ್ಬಿಟ್ಟಿದೆ. ಅದು ಇವಾಗ ಅದು ಯಾಕೆ ಈ ರೀತಿ ಆಗ್ತಾ ಇದೆ ಏನಂತ ನಮ್ಗಂತ ಲಕ್ಷಾಂತರ ಅಭಿಮಾನಿಗಳಾದ ನಮಗಂತೂ ಇದೊಂದು ದೊಡ್ಡ ನೋವಿನ ಸಂಗತಿ. ಪ್ರತಿ ವರ್ಷ ನಾವಿಲ್ಲಿ ಬಂದಾಗ್ಲೂ ಇದೇ ಸಮಸ್ಯೆ ಉದ್ಭವ ಆಗ್ತಾನೆ ಇರುತ್ತೆ. ಈ ಸಮಾಧಿ ಬಗ್ಗೆ ಏನೇ ಹೆಚ್ಚು ಕಮ್ಮಿ ಆದ್ರೂ ನಮ್ಮ ಅಭಿಮಾನಿಗಳು ಎಲ್ಲರೂ ಸಹಕಾರ ಇದೆ. 7 ಎಕರೆ ಅಲ್ಲ 4 ಎಕರೆ ತೆಗೆದವರು ಬೆಂಗಳೂರು ಮಹಾನಗರದಲ್ಲಿ ಅವ್ರ ಸಮಾಧಿಯನ್ನು ನಿರ್ಮಿಸ್ತೀವಿ ಅಂತ ಈ ಮುಖ ನಾವೆಲ್ಲರಿಗೂ ಹೇಳ್ತಾ ಇದೀವಿ. ದೇವರು ಎಲ್ಲಿದ್ದಾರೆ ಗೊತ್ತಿಲ್ಲ, ನಾವು ದೇವರು ಇವ್ರನ್ನ ನಂಬಿರೋದು. ಅಭಿಮಾನಿಗಳು ಏನೇ ಕಾರಣಕ್ಕೂ ಚೇಂಜ್ ಮಾಡಕ್ಕೂ ಬಿಡಲ್ಲ. ಅಭಿಮಾನಿಗಳಿಗೋಸ್ಕರ ನಮ್ಮ ವಿಷ್ಣುವರ್ಧನ್ ಅವರು ತೀರ್ಕೊಂಡ ತಕ್ಷಣ ನಾವು ಒಂದು ವರ್ಷ ನಾನು ಊಟ ಮಾಡಿಲ್ಲ. ನಾನು ಡಾಕ್ಟರ್ ವಿಷ್ಣು ಅಭಿಮಾನಿ ಅವರು ಇನ್ನು 100 ವರ್ಷ ನಮ್ಮ ಆರೈಷ್ ಇರಬೇಕು ಅಂತ ನಾನು ಆಶೆ ಇದ್ದೆ ಸರ್. ರಾಜ್ಯಪಾಲ ಹಂಸರಾಜ್ ಭಾರದ್ವಾಜ್ ಕೂಡ ವಿಷ್ಣು ಸಮಾಧಿಗೆ ಪುಷ್ಪ ನಮನ ಸಲ್ಲಿಸಿದ್ರು. ಒಳ್ಳೆಯವರು ಬೇಗನೆ ಹೋಗ್ಬಿಡ್ತಾರೆ, ಹಾಗೆ ನಿಮ್ಮ ವಿಷ್ಣು ಹೊರಟು ಹೋಗಿದ್ದಾರೆ ಅಂದ್ರು. ಐ ಲೈಕ್ ದಿ ಫ್ಯಾಮಿಲಿ ವೆರಿ ಮಚ್ ಅಂಡ್ ಭಾರತಿ ಜಿ ಅಂಡ್ ಚಿಲ್ಡ್ರನ್ ಅಂಡ್ ಡಾಕ್ಟರ್ ವಿಷ್ಣುವರ್ಧನ್. ದಿಸ್ ಇಸ್ ಎ ವೆಲ್ ನೋನ್ family, and this I am deeply interested in this trust coming up as early and resume the work. ವಿಷ್ಣು ಅವರ ಸಮಾಧಿ ಸ್ಥಳಾಂತರ ವಿಚಾರ ಅಭಿಮಾನಿಗಳಲ್ಲಿ ತುಂಬಾ ಸಂಚಲನ ಮೂಡಿಸಿತ್ತು. ಆದರೆ ಸ್ಥಳಾಂತರಕ್ಕೆ ಅಭಿಮಾನಿಗಳಿಂದ ತೀವ್ರ ವಿರೋಧ ಕಂಡುಬಂತು. ಮುಖ್ಯಮಂತ್ರಿಗಳು ಕೊಟ್ಟರಲ್ಲ ಅದೇ ಜಾಗನೇ ಇಲ್ಲೇ ಪಕ್ಕದಲ್ಲೇ ಇದೆ. ಅದು ಮೋಸ್ಟ್ಲಿ ಆಗುತ್ತೆ ಅಂತ ಅನಿಸುತ್ತೆ. ನೆಕ್ಸ್ಟ್ ಒಂದು ಗೊತ್ತಾಗುತ್ತೆ, ಇವಾಗ ಕ್ಲಿಯರ್ ಆಗ್ಬೋದು ಅನ್ನೋ ಒಂದು ನಂಬಿಕೆ ಬಂದಿದೆ. ಸೊ ಆಗಲಿ ಆದಷ್ಟು ಬೇಗ ಶುರು ಮಾಡಿಬಿಟ್ರೆ ಎಲ್ರಿಗೂ ಬಹಳ ಸಂತೋಷ ಆಗಿದೆ. ಹಿರಿಯ ನಟರಾದ ಶಿವರಾಮ್, ರಮೇಶ್ ಭಟ್, ನಿರ್ಮಾಪಕರಾದ ಕೆ ಮಂಜು, ಕಡ್ಡಿಪುಡಿ ಚಂದ್ರು ವಿಷ್ಣು ಸಮಾಧಿಗೆ ನಮಿಸಿ ಹೋದರು. ಅಭಿಮಾನಿಗಳ ದಂಡಂತೂ ಆಗಮಿಸ್ತಾನೆ ಇತ್ತು. ಡಾಕ್ಟರ್ ವಿಷ್ಣುವರ್ಧನ್ ಅವರ 63ನೇ ಹುಟ್ಟುಹಬ್ಬ ವಿಶೇಷವಾಗಿತ್ತು. ರಾಜ್ಯಪಾಲರಾದಂಥ ಹಂಸರಾಜ್ ಭಾರದ್ವಾಜ್ ಇಲ್ಲಿ ಬಂದು ವಿಷ್ಣುವರ್ಧನ್ ಅವರನ್ನ ಗುಣಗಾನ ಮಾಡಿದರು. ಅಭಿಮಾನಿಗಳ ಜೊತೆಗೆ ಸಾಕಷ್ಟು ಪ್ರೀತಿಯಿಂದ ಮಾತನಾಡಿದರು. ಒಟ್ಟಾರೆ ವಿಷ್ಣುವರ್ಧನ್ ಅವರ 63ನೇ ಹುಟ್ಟುಹಬ್ಬ ವಿಶೇಷವಾಗಿತ್ತು. ಬೆಂಗಳೂರಿನಿಂದ ಕ್ಯಾಮರಾ ಪರ್ಸನ್ ಪ್ರಕಾಶ್ ಜೊತೆ ರೇವನ್ PJ ರೆಂಡನ್ ಬ್ಯೂರೋ ಸುವರ್ಣ ನ್ಯೂಸ್. ಇನ್ನು ರಿಯಲ್ ಸ್ಟಾರ್ ಉಪೇಂದ್ರ ಅವರಿಗೆ ಇವತ್ತು 45ನೇ ಹುಟ್ಟುಹಬ್ಬದ ಸಂಭ್ರಮ. ಇದರ ಜೊತೆಗೆ ಅವರ ನಿರ್ದೇಶನದ ಹೊಸ ಸಿನಿಮಾ ಉಪ್ಪಿ ಮುಹೂರ್ತ. ಈ ಎರಡರ ಸಂಭ್ರಮವನ್ನು ಉಪ್ಪಿ ಅಭಿಮಾನಿಗಳ ಜೊತೆ ಇಂದು ಕಂಠೀರವ ಸ್ಟುಡಿಯೋದಲ್ಲಿ ಆಚರಿಸಿಕೊಂಡ್ರು. ಹ್ಯಾಪಿ ಬರ್ತ್ಡೇ ಉಪ್ಪಿ ಅಂತ ಹೇಳ್ತಾ ಇವತ್ತಿನ ನಮ್ಮ ಬೆಂಗಳೂರು ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್. ನಿನ್ನಡೆ ಬರಹ ಬರೆಯೋ ಈ ರೈಟರ್, ನಿನ್ ಪ್ರೀತಿಗೆ ನಾನೇ ಪ್ರೊಡ್ಯೂಸರ್.
ಕಂಠೀರವ ಸ್ಟುಡಿಯೋದಲ್ಲಿ ಇವತ್ತು ಜನವೋ ಜನ. ರಿಯಲ್ ಸ್ಟಾರ್ ಉಪೇಂದ್ರ ಹುಟ್ಟುಹಬ್ಬದ ಸಂಭ್ರಮದಲ್ಲಿ ಭಾಗಿಯಾಗೋಕೆ ಸಾಕಷ್ಟು ಅಭಿಮಾನಿಗಳು ಜಮಾಯಿಸಿದ್ರು. ಹುಟ್ಟುಹಬ್ಬದ ಜೊತೆಗೆ ತಮ್ಮ ನಿರ್ದೇಶನದ ಹೊಸ ಸಿನಿಮಾ ಉಪ್ಪಿ 2 ಸಿನಿಮಾಕ್ಕೆ ಚಾಲನೆ ಕೊಟ್ಟರು. ಪ್ರಿಯಾಂಕಾ ಉಪೇಂದ್ರ ಈ ಸಿನಿಮಾದ ನಿರ್ಮಾಣ ಮಾಡ್ತಾ ಇದ್ದಾರೆ. ಮುಹೂರ್ತ ಸಮಾರಂಭದ ನಂತರ ಚಿತ್ರದ ಮೊದಲ ಶಾಟ್ ವಿಭಿನ್ನವಾಗಿ ಉಪೇಂದ್ರ ಚಿತ್ರಿಸಿಕೊಂಡ್ರು. ಉಪೇಂದ್ರ ಅನ್ನೋದು ನಾನು, ಉಪ್ಪಿಟ್ಟು ಅನ್ನೋದು ನೀವು. ಹೀಗಾಗಿ ಈ ಚಿತ್ರದ ಕಥೆನೇ ನೀವು ಅಂತ ಉಪ್ಪಿ ಎಲ್ಲರ ಗಮನ ಸೆಳೆದ್ರು. ಆದ್ರೆ ಎಲ್ಲೂ ಸಿನಿಮಾದ ಗುಟ್ಟನ್ನ ಮಾತ್ರ ಬಿಟ್ಕೊಡ್ಲೇ ಇಲ್ಲ. ನಾನು ಕಾರ್ಡಲ್ಲಿ ಹೇಳಿದ್ದೀನಿ, ಎಲ್ಲ ಕಡೆ ಹೇಳಿದ್ದೀನಿ, ನಾನಲ್ಲ ನೀನು ಅಂತ. ಆ ನೀನು ಏನ್ ಮಾಡ್ತೀನಿ ಅಂತ ಸದ್ಯದಲ್ಲಿ ನೋಡ್ತೀರಾ, ಪಿಕ್ಚರ್ ಸ್ಟಾರ್ಟ್ ಆಗುತ್ತೆ. ನೀನು ಅನ್ನೋ ಕಾನ್ಸೆಪ್ಟ್ ಅನ್ಕೊಂಡ್ವಿ ನಾವು ಪಿಕ್ಚರ್ ಮಾಡ್ಬೇಕಾರೆ. ಸೊ ನೀನು ಅಂದ್ರೆ ಅಭಿಮಾನಿಗಳೇ, ಅಂದ್ರೆ ಪ್ರತಿಯೊಬ್ಬರನ್ನು ಅಂದ್ರೆ ನೀವು ಅಂತ ಗೌರವದಿಂದ ಕರಿಬೇಕು ಎಲ್ಲರನ್ನು. ಬಟ್ ಪರ್ಸ್ನಲ್ ಆಗಿರಲಿ ಅನ್ನೋ ಒಂದು ಕಾರಣಕ್ಕೆ ನೀನು ಅಂತ ಇಟ್ಟಿದ್ದೀವಿ. ನೀನು ಅಂತ ಕಾನ್ಸೆಪ್ಟ್ ಇಟ್ಟಾಗ ಅಭಿಮಾನಿಗಳು ಏನೇನು ಮಾಡಿದ್ದಾರೆ ಅದನ್ನೇ ಒಂದು ಕಾನ್ಸೆಪ್ಟ್ ಮಾಡೋಣ, ನೀವು ಹುಡುಕಿ ಏನೇನು ಮಾಡಿದ್ದಾರೆ ಅಂತ ಅವು ಫೇಸ್ಬುಕ್ ಯೂಟ್ಯೂಬ್ ಎಲ್ಲ ಹುಡುಕ್ದಾಗ ಇದೆಲ್ಲ ಸಿಕ್ತು. ಇದನ್ನೇ ಇಟ್ಕೊಂಡು ಒಂದು ಕಾನ್ಸೆಪ್ಟ್ ಮಾಡೋಣ ಅಂದ್ಬಿಟ್ಟು ಆಮೇಲೆ ಒಬ್ಬ ಅಭಿಮಾನಿನೇ ತಂದು ಸ್ಟೇಜ್ ಮೇಲೆ ಒಬ್ಬ ಕ್ರಿಟಿಕ್ನ ತಂದು ಅವರಿಬ್ಬರೇ ಜಗಳ ಆಡೋ ಥರ ಎಲ್ಲ ಹೇಳಿ ಆಮೇಲೆ ಅನಲೈಸ್ ಮಾಡಿ ಉಪೇಂದ್ರ ಏನು ಅಂತ, ಸೊ ಅದ್ರ ಉತ್ತರನೇ ಇದು ಅಂತ ಆ ಥರ ಒಂದು ಕಾನ್ಸೆಪ್ಟ್ ಮಾಡಿ. ಉಪ್ಪಿಟ್ಟು ಮುಹೂರ್ತ ಏನೋ ಇವತ್ತು ನೆರವೇರಿತು. ಆದರೆ ಸಿನಿಮಾ ಶುರುವಾಗೋದು ಮಾತ್ರ ಮುಂದಿನ ಜನವರಿಯಲ್ಲಿ. ಮುಂದಿನ ಬರ್ತ್ಡೇಗೆ ಉಪ್ಪಿಟ್ಟು ಬಿಡುಗಡೆ ಮಾಡ್ತೀನಿ ಅಂತ ಹೇಳಿದ್ದಾರೆ ಉಪೇಂದ್ರ. ಸೊ ಉಪೇಂದ್ರರ ಉಪ್ಪಿಟ್ಟು ಸವಿಯಲು ಅಭಿಮಾನಿಗಳು ಕಾಯಲೇಬೇಕು. ಬೆಂಗಳೂರಿನ ಕ್ಯಾಮರಾಮನ್ ಸತೀಶ್ ಹಾಗೂ ವೆಂಕಟ್ ಜೊತೆ ಸಂದೀಪ್, ಸುವರ್ಣ ನ್ಯೂಸ್.